ಕಾಂಗ್ರೆಸ್ ಬಿಜೆಪಿ ನಡುವೆ ಸಂಘ ಸಂಘರ್ಷದ ಜ್ವಾಲೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹಾಕುವುದಕ್ಕೆ ಮುಂದಾಗಿದ್ದ ಪ್ರಿಯಾಂಕ್ ಖರ್ಗೆಗೆ ತಮ್ಮ ತಂದೆ ಮಲ್ಲಿಕಾರ್ಜುನ ಖರ್ಗೆ ಸಾಥ್ ನೀಡಿದ್ದಾರೆ. ಇದರ ನಡುವೆ ಖರ್ಗೆ ಕರ್ಮಭೂಮಿಯಲ್ಲೇ ವೈಭವವಾಗಿ ಆರ್ಎಸ್ಎಸ್ ಪಥ ಸಂಚಲನ ನಡೆದಿದೆ. ಆರದ ಆರ್ಎಸ್ಎಸ್ ಅಗ್ನಿ ಜ್ವಾಲೆ, ಜೋರಾಯ್ತು ಸಂಘರ್ಷ. ಸಂಘವನ್ನ ಬ್ಯಾನ್ ಮಾಡಬೇಕೆಂದು ಖರ್ಗೆ ಪಟ್ಟು. ದೆಹಲಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಆರ್ಎಸ್ಎಸ್ ಸಮರ ಜೋರಾಗ್ತಿದೆ. ರಾಜ್ಯದಲ್ಲಿ ಸಂಘದ ಚಟುವಟಿಕೆಗಳಿಗೆ ಮೂಗುದಾರ ಹಾಕಲು ಮುಂದಾಗಿರುವ ವಿಚಾರಕ್ಕೆ ಫೈಟ್ ತಾರಕಕ್ಕೇರಿದೆ. ಸಂಘ ಮತ್ತು ಸರ್ಕಾರದ ನಡುವೆ ಕಾನೂನು ಸಮರ ಜೋರಾಗಿದೆ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿದ್ದಾರೆ. और मैं खुल के बोलूंगा, लगाना चाहिए, क्योंकि ये वल्लभ भाई पटेल जो चीजें हमारे सामने रखी है, अगर उसको मर्यादा प्रधानमंत्री देते हैं, शाह देते हैं, तो इसको होना चाहिए. क्योंकि आज देश में जो कुछ गड़बड़ियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है, ये सब बीजेपी और आरएसएस की वजह से. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆರ್ಎಸ್ಎಸ್ ಸಂಘ ಪರಿವಾರದ ರೀತಿಯ ಸಂಘಟನೆಗಳ ಚಟುವಟಿಕೆಗಳನ್ನು ನಿಗ್ರಹಿಸುವ ಬಗ್ಗೆ 1948ರಲ್ಲೇ ಪತ್ರ ಬರೆದಿದ್ರು ಅಂದಿರುವ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಬೇಕಂತ ಪುನರುಚ್ಚರಿಸಿದ್ದಾರೆ. ತಮ್ಮ ಈ ಬೇಡಿಕೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬರೆದಿದ್ರು ಎನ್ನಲಾದ ಪತ್ರವನ್ನ ಉಲ್ಲೇಖಿಸಿದ್ದಾರೆ. ಸರ್ಕಾರಿ ಸೇವೆಯಲ್ಲಿರುವಾಗ ಆರ್ಎಸ್ಎಸ್ಗಾಗಿ ಕೆಲಸ ಮಾಡಬಾರದು ಅಂತ ಸರ್ದಾರ್ ಪಟೇಲ್ ಕೂಡ ಹೇಳಿದ್ರು. ಆಗ ಹೇರಿದ್ದ ನಿಷೇಧವನ್ನ ಮೋದಿ ಸರ್ಕಾರ 2024ರಲ್ಲಿ ತೆಗೆದುಹಾಕಿತ್ತು. ಆರ್ಎಸ್ಎಸ್ನಿಂದಲೇ ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ. ಸಂಘವನ್ನ ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಖರ್ಗೆ ಕರ್ಮಭೂಮಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಗುರುಮಠಕಲ್ನಲ್ಲಿ ಗಣವೇಷಧಾರಿಗೆ ಪುಷ್ಪ ನಮನ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕರ್ಮಭೂಮಿ ಗುರುಮಠಕಲ್ ಪಟ್ಟಣದಲ್ಲಿ ಭವ್ಯವಾಗಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸಲಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ವಿರೋಧದ ನಡುವೆಯೂ ಗಣವೇಷಧಾರಿಗಳ ಭವ್ಯ ಮೆರವಣಿಗೆ ನಡೆದಿದೆ. ಪಟ್ಟಣದ ಲಕ್ಷ್ಮೀಬಾಯಿ ರಾಠೋಡ್ ಲೇಔಟ್ನಿಂದ ಗುರುಮಠಕಲ್ ಪಟ್ಟಣದ ಪ್ರಮುಖ ರಸ್ತೆ ಮಾರ್ಗಗಳಲ್ಲಿ ನಡೆದಂತಹ ಈ ಪಥ ಸಂಚಲನಕ್ಕೆ ಹಿಂದೂಗಳು ಪುಷ್ಪ ಮಳೆ ಸುರಿಸಿದ್ದಾರೆ. ಒಟ್ಟಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಭದ್ರತೆಯಲ್ಲಿ ಖರ್ಗೆ ಕರ್ಮಭೂಮಿಯಲ್ಲಿ ಆರ್ಎಸ್ಎಸ್ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಪಥ ಸಂಚಲನ ಮಾಡಿ ಸಕ್ಸಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.